ಹೇಮಾವತಿ ನಾಲೆ ಕಾಮಗಾರಿ ಪೂರ್ಣಕ್ಕೆ ರೈತರ ಧರಣಿ. ಚಿಕ್ಕನಾಯಕನಹಳ್ಳಿಯಲ್ಲಿ ರೈತರ ಬೃಹತ್ ಪ್ರತಿಭಟನೆ. ಹೇಮಾವತಿ ನಾಲೆ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ರೈತರು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿದರು. ವಿವಿಧ ರೈತ ಸಂಘಟನೆಗಳು, ಸಂಘ ಸಂಸ್ಥೆಗಳು ಹಾಗೂ ವ್ಯಾಪಾರಸ್ಥರು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಹೇಮಾವತಿ ನಾಲೆ ಕಾಮಗಾರಿ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ರೈತ ಹೋರಾಟಗಾರರು ಬೀದಿಗಿಳಿದರು. ಪಟ್ಟಣದ ಮತಿಘಟ್ಟ ಗೇಟ್ನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ತಾಲೂಕಿನ ವಿವಿಧ ರೈತ ಸಂಘಟನೆಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ನೂರಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ರೈತನ ಒಂದು ಜೀವ ಇರುವಂತದ್ದೇ ನೀರಿಂದ. ನೀರು ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕತೆ ಇರುವಂತದ್ದು. ಈ ನೀರಿಗಾಗಿ ನಾವು ಹೋರಾಟ ಮಾಡ್ತಲೇ ಬರ್ತಾ ಇದ್ದೀವಿ 18 ವರ್ಷಗಳಿಂದ. ನಾವು ಕುಡಿತಲೇ ಬರುತ್ತೆ ಅನ್ನತಕ್ಕಂಥ ಆಶಾಭಾವನೆಯಲ್ಲಿ ಅವತ್ತಿಂದನೂ ಇದ್ದೀವಿ. ಆದರೆ ಇನ್ನೂ ಕೂಡ ನಾವು ನೋಡೋದಕ್ಕಾಗ್ತಾ ಇಲ್ಲ. ಆದರೆ ನೋಡಿ, ನಮ್ಮ ರೈತರ ಜೀವನ ಇರುವಂಥದ್ದು, ಒಂದು ಹಸು ಇರ್ಬೋದು, ಒಂದು ತೋಟ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಇರ್ಬೋದು, ಇಂತಹ ಬೆಳೆಗಳ ಮೇಲೆ ನಾವು ಆಧಾರವನ್ನು ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಕೆಲವು ಬ್ಯಾಂಕ್ಗಳಲ್ಲಿ ಲೋನ್ಗಳಿರ್ತವೆ, ಮತ್ತು ನಾವು ಹಸುಗಳ ಮುಖಾಂತರ ತಿಂಗಳ ಒಂದು ಬಿಟವಾಡಿಯನ್ನು ತಗೊತಾ ಇರ್ತೇವೆ, ಜೀವನ ನಡೆಸ್ತಾ ಇರ್ತೇವೆ. ಆದರೆ ಇವತ್ತು ಈ ನೀರಿಲ್ಲ ಅನ್ನೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ನೀರು ಹೇಮಾವತಿ ನೀರು ಬರುತ್ತೆ ಅಂತ ಕಾಯ್ತಲೇ ಇದೀವಿ, ಬರ್ತಾ ಇಲ್ಲ. ಈ ಕಡೆ ಮಳೆನೂ ಕೂಡ ನಮಗೆ ಕೈ ಕೊಟ್ಟಿದೆ. ಬೋರ್ಗಳು ನಿಲ್ತಾ ಇದ್ದಾವೆ, ಮತ್ತು ಬೋರ್ಗಳು 1200 ಅಡಿ 1500 ಅಡಿ ಹೋದ್ರೂ ಕೂಡ ಬೋರ್ಗಳಲ್ಲಿ ನೀರಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ಈ ರಾಜ್ಯ ಸರ್ಕಾರಗಳು ಇದನ್ನ ಏನು ತಲೆಗಾಕೊಂಡು ನಮ್ಮ ಕಷ್ಟಗಳನ್ನ, ರೈತರ ಕಷ್ಟಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಹಲವು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಐಕ್ಯತೆ ಪ್ರದರ್ಶಿಸಿದರು. ಮೆರವಣಿಗೆ ತಾಲೂಕು ಕಚೇರಿವರೆಗೆ ಸಾಗಿದ ಬಳಿಕ ರೈತರು ತಾಲೂಕು ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿ ಹೇಮಾವತಿ ನಾಲೆ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿದರು. ಅನ್ನದಾತ ಬಂಧುಗಳೇ, ನಿಜಕ್ಕೂ ನೋಡುವಾಗ ಚಿಕ್ಕನಾಯಕನಹಳ್ಳಿ ನಾವು 18 ವರ್ಷದಿಂದಲೂ ಹೋರಾಟ ಮಾಡಿದ್ದು. ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರಲಿಲ್ಲ. ನಾವೆಲ್ಲ ಒಂದು ಬರೋದು, ಒಂದು ಲೆಟ್ರ್ ಕೊಡೋದು, ನಾವು ನಮ್ಮ ಮನೆಗೆ ಹೋಗ್ಬನ್ನಿ. ಇವತ್ತು ದಿನನಿತ್ಯ ಕಾಮಗಾರಿನ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ನಮ್ಗೆ ಅದರ ಅನುಭವ ಜಾಸ್ತಿ ಐತೆ. ನಾನು ಪ್ರತಿ ಹಳ್ಳಿಲಿ ಹೇಳೋದು ಅದನ್ನೇ. ಪ್ರತಿ ಹಳ್ಳಿಲಿ ನಮ್ಮಂಥ ಯುವಕರು ಏನು ಮಾಡಬೇಕು, ಅಲ್ಲಿ ಎಷ್ಟು TMC ನೀರಾಗಿದೆ, ಎಷ್ಟು ಕೆರೆಗೆ ಆಗಿದೆ, ಯಾವ ರೀತಿ ಇದೆ, ಅದು ಯಾವ ಮಟ್ಟದಲ್ಲಿ ಕಾಮಗಾರಿ ನಡೀತದೆ ಅನ್ನೋದ ನೀವೆಲ್ಲ ಜವಾಬ್ದಾರಿ ಐತಿ. ಇವತ್ತು ನಿಜಕ್ಕೂ ಕೂಡ ನಾವು ಸುಮ್ಮನೆ ಎಲ್ಲ ಒಂದೂವರೆ ದಿನದೊಳಗಷ್ಟೇ ಒಂದು ಲೆಟ್ರ್ ಕೊಟ್ಟು ಬಂದಿದ್ದು ಎಲ್ಲ ಸಂಘ ಸಂಸ್ಥೆಗಳು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಇದ್ರ ಪರವಾಗಿ ಇರ್ತೀವಿ ಅಂತ ಹೇಳಿ ಹೋರಾಟಕ್ಕೆ ಬಂದಿದ್ದೀವಿ. ನಿಜಕ್ಕೂ ಕೂಡ ನೀವು ಹೇಳಿದ್ದ ಹೇಳಿಕೆಗಳನ್ನು ನೀವು ಬೇಗ ತೀರಿಸ್ಬೇಕು. ಏನು 5 ದಿನದೊಳಗೈತೆ ದೆಬ್ಬೆಕಟ್ಟದ ಕೆರೆದು ಆಗಬೇಕು, ಚಿನಾಳಿದ ಕೆರೆದು ಯಾವಾಗ ಆಗುತ್ತೆ ಅಂತ ಹೇಳ್ಬೇಕು ನೀವು. ಅದಾದಮೇಲೆ ಪಟ್ಟದೇವರ ಕೆರೆದು ನೀವು ದಯಮಾಡಿ ಹೇಳಬೇಕು. ಇಲ್ಲ ಅಂದರೆ ಇವತ್ತು ಏನು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಬೇರೆ ರೂಪ ತಗೋಬೋದು. ನಾವಿಲ್ಲೇ ಚರ್ಚೆ ಮಾಡ್ತೀವಿ, ಇಲ್ಲೇ ಚರ್ಚೆ ಮಾಡಿ ಬೇರೆ ರೂಪ ನಾವು ಹೇಳಿ ಟೈಮ್ಗೆ ನೀವು ಕೊಟ್ಟಂಥ ಸಮಯಕ್ಕಾಗ್ತದೆ. ಯಾಕೆಂದರೆ ತುಂಬ ಸಮಯಗಳನ್ನ ಕೊಟ್ಟು ನಾವು ಇವತ್ತು ಈ ಹೋರಾಟಕ್ಕೆ ಬಂದಿದ್ದೀವಿ. ಇಲ್ಲಾಂದ್ರೆ ಗೊತ್ತಿರಲಿಲ್ಲ, ನಮ್ಮ ಮನೆ ಕೆಲಸಗಳನ್ನ ಬಿಟ್ಟು ಇಲ್ಲಿ ಬರಬೇಕಾಗಿರಲಿಲ್ಲ. ಹಾಗಾಗಿ ದಯಮಾಡಿ ಎಚ್ಚರಿಕೆ. ನಿಮ್ಮಿಂದ ಯಾರಿದಾರೋ, ಯಾವ ಕೈ ಎಳ್ಳಾಡಿಸ್ತಾಯಿತೋ ಗೊತ್ತಿಲ್ಲ, ಆ ಕೈಯಿನ ಚಿತ್ರಣ ಅನಾವರಣ ಆಗತ್ತ. ಬಳಿಕ ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ ರೈತರು ಕಾಮಗಾರಿ ವಿಳಂಬದಿಂದ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ವಿವರಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕಾಮಗಾರಿಯ AEE ಮಾತನಾಡಿ, ದಬ್ಬೆಘಟ್ಟ ಕೆರೆವರೆಗೆ ನಡೆಯುತ್ತಿರುವ ಹೇಮಾವತಿ ನಾಲೆ ಕಾಮಗಾರಿಯನ್ನ 5 ದಿನಗಳೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು. AEE ಅವರ ಭರವಸೆಯ ನಂತರ ರೈತರು ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ದು, ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳ್ಳದಿದ್ದರೆ ಮತ್ತಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.